ಯುವಕರನ್ನ ಗುರುತಿಸ್ತಕ್ಕಂಥದ್ದು ಈ ಸಮಾಜದೊಳಗೆ ಬಹಳ ವಿರಳ ಅಂತೇಳಿ ಹೇಳ್ಬೋದು. ನಾವು ಇರ್ಬೋದು ಒಂದಿಷ್ಟು ವ್ಯಾಪಾರದೊಳಗೆ ತೊಡ್ಕೊಂಡು 99% ಏನಿದೆಯಪ್ಪ ಅಂತಂದರೆ ಕೃಷಿ ಮೇಲೇ ಅವಲಂಬಿತವಾಗಿರುವುದರಿಂದ ಇದು ನಾವು ಹೆಚ್ಚು ಕಡಿಮೆ ಬಡತನದ ವ್ಯಕ್ತಿಗಳಿಗೆ ಒಂದು ಹೈಯರ್ ಎಜುಕೇಷನ್ಗೆ ಹೋಗಲಿಕ್ಕೆ ಇಲ್ಲಿ ಅನಾನುಕೂಲತೆಗಳೇ ಹೆಚ್ಚದಾವ. ಅದಕ್ಕೆ ಈ ಒಂದು ನಮ್ಮ ತಾರೀಕಿನ ಒಳಗಡೆ ಎಲ್ಲರೂ 15ನೇ ತಾರೀಕಿನ ಒಳಗಡೆ ನಿಮ್ಮ ಎಲ್ಲ ಏನೋ ಸಾಧಕರು ತಮ್ಮ ತಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನು ಕಳಿಸ್ಕೊಡ್ಬೇಕು ಅಂಥೇಳಿ ನಾವು ವಿನಂತಿಸ್ಕೊಡ್ತೀವಿ. ನಾವು ಯಾಕಂದ್ರೆ ಅದನ್ನು ಒಂದು ಟ್ರಸ್ಟ್ ಅವರು ಇಲ್ಲ, ಅದ್ರ ಬಗ್ಗೆ ನಾವು ಈ ಸಂದರ್ಭದೊಳಗೆ ಇವತ್ತು ಕಮೆಂಟ್ ಮಾಡೋದು ಬೇಡ ಅಂತೇಳಿ ವಿಚಾರ ಮಾಡಿದ್ದೀವಿ. ನಮಗೆ ಎಷ್ಟು ಸಾಧ್ಯ ಐತಿ ನಮ್ಮ ಜಿಲ್ಲೆಯನ್ನು ನಾವು ಚಟುವಟಿಕೆಗಳು ನಾವು ಇಟ್ಕೊಂಡಿದ್ವಿ. ಅದನ್ನು ಇನ್ನೊಂದು ಸಂದರ್ಭದೊಳಗೆ ಹೇಳ್ತೀನಿ ನಾನು. ಬಟ್ ಈಗ ಮೊದಲನೇ ಹಂತದೊಳಗೆ ಇದನ್ನು ಮಾಡಬೇಡ, ಯಾಕಂದ್ರೆ ಯಾವಾಗಲೂ ಮಾಡೇ ಇಲ್ಲ ಇದನ್ನು. ಅಟ್ಲೀಸ್ಟ್ ಅದು ಸ್ಟಾರ್ಟ್ ಆಗಲಿ ಅಂತ ಹೇಳಿ ಇದು ಒಂದು ಉದ್ದೇಶ ಇಟ್ಕೊಂಡು ಮೊದಲಿಗೆ ವಿಜಯಪುರದಲ್ಲಿ ನಮ್ಮ ಸಮಾಜದ SSLC ಮತ್ತು PUC ಈ ಒಂದು ಪರೀಕ್ಷೆಯಲ್ಲಿ ಮೊನ್ನೆ ಉತ್ತೀರ್ಣರಾದಂತಹ ಮತ್ತು ಹೆಚ್ಚಿನ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನವನ್ನು ನೀಡುವ ಉದ್ದೇಶದಿಂದಾಗಿ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಸಮಾರಂಭವನ್ನು ಆಯೋಜನೆ ಮಾಡಲಿಕ್ಕೆ ನಮ್ಮೆಲ್ಲ ಸಮಾಜದ ಹಿರಿಯರು ನಿರ್ಧರಿಸಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಒಂದು ಇಡೀ ಜಿಲ್ಲೆಯೊಳಗೆ ಸಮಾಜದ ವಿದ್ಯಾರ್ಥಿಗಳು ಏನು ಒಂದು ಸಾಧನೆಯನ್ನು ಮಾಡಿದ್ದಾರೆ ಅವರಿಗೆ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಇಟ್ಟುಕೊಳ್ಳುವ ಉದ್ದೇಶವನ್ನು ಹೊಂದಿದ್ದರಿಂದಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಈ ಒಂದು ಸಮಾಜದ ಒಂದು ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದೊಳಗೆ ಇಲ್ಲಿವರೆಗೂ ಯಾವುದೇ ಒಂದು ಇಂತಹ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮಗಳು ನಡೆದಿರಲಿಲ್ಲ. ಅಲ್ಲಲ್ಲೇ ಅಂದರೆ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿ ಅಲ್ಲೇ ಪುರಸ್ಕಾರವನ್ನು ಕೊಡಲಾಗ್ತಾ ಇತ್ತು. ಆದರೆ ಈಗ ಮೊಟ್ಟ ಮೊದಲನೇ ಬಾರಿಗೆ ನಾವೇನು ಮಾಡಿದ್ದೀವಿ ಅಂತಂದರೆ ಇಡೀ ಒಂದು ಜಿಲ್ಲೆಯೊಳಗೆ ಏನು ನಮ್ಮ ಮಕ್ಕಳ ಸಾಧನೆಯನ್ನು ಮಾಡಿದ್ದಾರೆ ಅವರಿಗೆ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಆಯೋಜನೆಯನ್ನು ಮಾಡಿದ್ದೀವಿ. ಮತ್ತು ಇಲ್ಲಿವರೆಗೂ ಸಮಾಜದ ಏನು ಬಾಂಧವರು ಒಂದೇ ವೇದಿಕೆ ಅಥವಾ ಒಂದೇ ಸೂರಿನಡಿಯಲ್ಲಿ ಬರ್ತಕ್ಕಂತಹ ಒಂದು ಪ್ರಯತ್ನವೂ ಕೂಡ ಆಗಿಲ್ಲ. ಅದಕ್ಕೆ ಈ ಕಾರ್ಯಕ್ರಮದ ಅಡಿಯೊಳಗೆ ಸುಮಾರು 4 ರಿಂದ 5 ಸಾವಿರ ಸಮಾಜದ ಬಾಂಧವರನ್ನು ಅವರಿಗೆ ಆಹ್ವಾನಿಸಿ ಅಂತಹ ಒಂದು ದೊಡ್ಡ ಒಂದು ಸಭೆಯಲ್ಲಿ ಮಕ್ಕಳಿಗೆ ಗುರುತಿಸ್ತಕ್ಕಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ.